ಮಿಥುನ ರಾಶಿಯವರ 4ನೇ ಮನೆಯಲ್ಲಿ ಈ ವರ್ಷದ ಸೆಪ್ಟೆಂಬರ್ 21ರಂದು ಸಂಭವಿಸಬೇಕಿರುವ ಸೂರ್ಯಗ್ರಹಣವು ವೃತ್ತಿಜೀವನ, ಉದ್ಯೋಗ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತದೆ. 4ನೇ ಮನೆ ವೃತ್ತಿಜೀವನ ಮನೆಯನ್ನು ಆರ್ಥಿಕ ಸ್ಥಿರತೆ ಮತ್ತು ಮನಃಶಾಂತಿಯ ಪ್ರತೀಕವಾಗಿದ್ದು, ಈ ಗ್ರಹಣದ ಸಮಯದಲ್ಲಿ ನೀವು ಹಳೆಯ ಪರಿಚಯಸ್ಥರಿಂದ ಸಹಾಯ ಮತ್ತು ಮಾರ್ಗದರ್ಶನ ಪಡೆಯುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಹಿಂದಿನ ಯೋಜನೆಗಳು, ಅಪೂರ್ಣ ಕಾರ್ಯಗಳು ಅಥವಾ ಹೂಡಿಕೆಗಳು ಫಲಿತಾಂಶ ನೀಡಲು ಪ್ರಾರಂಭಿಸಬಹುದು. ವೃತ್ತಿಜೀವನದಲ್ಲಿ ನಿಮ್ಮ ತಾಂತ್ರಿಕ ಕೌಶಲ್ಯ, ನಿರ್ವಹಣಾ ಶಕ್ತಿ ಮತ್ತು ಮಾತಿನಲ್ಲಿ ವ್ಯಕ್ತಪಡಿಸುವ ಶಕ್ತಿಯು ಹಿರಿಯರನ್ನು ಮೆಚ್ಚಿಸುವಂತೆ ಮಾಡುತ್ತದೆ. ನಿಮ್ಮ ಪರಿಶ್ರಮ, ಶ್ರಮ ಮತ್ತು ನಿರ್ಧಾರಶೀಲತೆಯಿಂದ ನೀವು ಹೊಸ ಅವಕಾಶಗಳನ್ನು ಹಿಡಿದು ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಪಡೆಯಬಹುದು. ಕೆಲವೊಂದು ಏರಿಳಿತಗಳು ಸಂಭವಿಸಬಹುದು, ಕೆಲವು ಸಮಸ್ಯೆಗಳು ಅಥವಾ ವಿಘ್ನಗಳು ಎದುರಾಗಬಹುದು, ಆದರೆ ನಿಮ್ಮ ಪರಿಶ್ರಮವು ಅಂತಿಮವಾಗಿ ಉತ್ತಮ ಫಲಿತಾಂಶ ತರುವುದಕ್ಕೆ ಸಹಾಯ ಮಾಡುತ್ತದೆ. ವೃತ್ತಿಜೀವನದ ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ಸೂರ್ಯಗ್ರಹಣದ ನಂತರ ತಾಮ್ರದ ವಸ್ತುಗಳು ಅಥವಾ ತಾಮ್ರದ ನಾಣ್ಯಗಳನ್ನು ದಾನ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ. ಈ ಪ್ರಕ್ರಿಯೆಯಿಂದ ನಿಮ್ಮ ಉದ್ಯೋಗದಲ್ಲಿ ಶಾಂತಿ, ಸಮತೋಲನ ಮತ್ತು ಹೆಚ್ಚಿನ ಪ್ರಯೋಜನಗಳು ಉಂಟಾಗುತ್ತವೆ. ಅಲ್ಲದೆ ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಗೌರವ, ಮಾನ್ಯತೆ ಮತ್ತು ಒತ್ತಡದ ಕಡಿತವನ್ನು ಅನುಭವಿಸುತ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಧೈರ್ಯ, ವಿವೇಕ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಸೂರ್ಯಗ್ರಹಣದಿಂದ ಉಂಟಾಗಬಹುದಾದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಕುಟುಂಬದ ಸದಸ್ಯರೊಂದಿಗೆ ಶಾಂತವಾಗಿ ವರ್ತಿಸುವುದು, ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ನೈತಿಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವುದು ಈ ಸಮಯವನ್ನು ಫಲಪ್ರದವಾಗಿ ಮಾಡಲು ಸಹಾಯ ಮಾಡುತ್ತದೆ. ಹೀಗಾಗಿ ಮಿಥುನ ರಾಶಿಯವರ 4ನೇ ಮನೆಯಲ್ಲಿ ಸಂಭವಿಸಲಿರುವ ಸೂರ್ಯಗ್ರಹಣವು ವೃತ್ತಿಜೀವನದಲ್ಲಿ ಯಶಸ್ಸು, ಹಣಕಾಸಿನ ಸ್ತಬ್ಧತೆ, ಗೌರವ ಮತ್ತು ಸಾಮಾಜಿಕ ಸಮನ್ವಯವನ್ನು ತರುವ ಮೂಲಕ ಜೀವನದಲ್ಲಿ ಹೊಸ ಅವಕಾಶಗಳ ಆರಂಭಕ್ಕೆ ಸಹಾಯ ಮಾಡುವ ಶಕ್ತಿಶಾಲಿ ಸಮಯವಾಗಿದೆ. ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ವಿಶೇಷ ಪರಿಣಾಮವನ್ನು ತರುತ್ತಿದೆ. ಇದಕ್ಕೆ ಕಾರಣವು ಹಸ್ತ ನಕ್ಷತ್ರವನ್ನು ಪ್ರವೇಶಿಸಲಿರುವ ಶುಕ್ರ ಗ್ರಹವಾಗಿದೆ. ಶುಕ್ರ ದೇವರು ಪ್ರೀತಿಯ, ಸೌಂದರ್ಯ, ಸೃಜನಶೀಲತೆ ಮತ್ತು ವೈಯಕ್ತಿಕ ಸಂತೋಷದ ಕರ್ತೃ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಸ್ತ ನಕ್ಷತ್ರ ಪ್ರವೇಶಿಸುವ ಈ ಸಮಯದಲ್ಲಿ ಮಿಥುನ ರಾಶಿಯವರು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ವಿಶೇಷ ಯಶಸ್ಸು ಪಡೆಯುವ ಅವಕಾಶವನ್ನು ಹೊಂದಿದ್ದಾರೆ. ಪ್ರಮುಖವಾಗಿ ವೃತ್ತಿಜೀವನದಲ್ಲಿ ನೀವು ಹಿಂದಿನ ಕೆಲವೊಂದು ಅಪೂರ್ಣ ಕಾರ್ಯಗಳು ಅಥವಾ ನಿರೀಕ್ಷಿತ ಫಲಿತಾಂಶವನ್ನು ತಲುಪದೇ ಇರುವ ವಿಷಯಗಳು ಈಗ ಸಮರ್ಪಕವಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಪರಿಶ್ರಮ, ಕೌಶಲ್ಯ ಮತ್ತು ಶ್ರದ್ಧೆಯಿಂದ ಮಾಡಲಾಗುವ ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗುವಂತಿದ್ದು, ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಪುನಃ ಪರಿಶೀಲನೆ, ಸಮನ್ವಯ ಮತ್ತು ಶ್ರದ್ಧೆಯ ಮೂಲಕ ಮಿಥುನ ರಾಶಿಯವರು ಶ್ರೇಷ್ಠ ಸಾಧನೆ ಮಾಡುವರು. ಹಸ್ತ ನಕ್ಷತ್ರ ಪ್ರವೇಶವು ಮಿಥುನ ರಾಶಿಯವರ ಪ್ರೀತಿಯ ಜೀವನಕ್ಕೆ ಸಹ ವಿಶೇಷ ಲಾಭ ನೀಡಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಸಮನ್ವಯ, ಪರಸ್ಪರ ಬದ್ಧತೆ ಮತ್ತು ಬದ್ಧತೆಯ ಗುಣಗಳು ಹೆಚ್ಚಳವಾಗುತ್ತವೆ. ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಹೊಸ ಪ್ರೀತಿಯ ಸಂಬಂಧ ಅಥವಾ ಈಗಿನ ಸಂಬಂಧಗಳಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧದಲ್ಲಿ ಸಂವಹನದ ಸ್ಪಷ್ಟತೆ, ಒಗ್ಗಟ್ಟಿನ ಬಲ ಮತ್ತು ಪರಸ್ಪರ ಗೌರವ ಹೆಚ್ಚಾಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಮಕ್ಕಳ ಬೆಳವಣಿಗೆ ಅಥವಾ ಕುಟುಂಬದ ವಿಷಯಗಳಲ್ಲಿಯೂ ಉತ್ತಮ ಸುದ್ದಿಗಳ ಸಂಭವ ಇದೆ. ಮಕ್ಕಳ ಆರೋಗ್ಯ, ಶಿಕ್ಷಣ ಅಥವಾ ಸಾಧನೆಗಳ ಬಗ್ಗೆ ಸಂತೋಷಕರ ಸುದ್ದಿಗಳನ್ನು ಮಿಥುನ ರಾಶಿಯವರು ಈ ಸಮಯದಲ್ಲಿ ಪಡೆಯಬಹುದು. ಇದಂತೆ ಸಾಹಿತ್ಯ, ಬರವಣಿಗೆ,
ಸೃಜನಶೀಲ ಕೌಶಲ್ಯ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಿಥುನ ರಾಶಿಯವರಿಗೆ ಶುಭ ಸುದ್ದಿಗಳು. ಹೊಸ ಅವಕಾಶಗಳು ಮತ್ತು ಮೆಚ್ಚುಗೆ ದೊರೆಯುವ ಸಾಧ್ಯತೆಯಿದೆ. ಆರ್ಥಿಕ ದೃಷ್ಟಿಯಿಂದ ಶುಕ್ರನ ಹಸ್ತ ಪ್ರವೇಶವು ಮಿಥುನ ರಾಶಿಯವರ ಜೀವನದಲ್ಲಿ ಸಂಪತ್ತು, ಲಾಭ ಮತ್ತು ಸಮೃದ್ಧಿಯು ಹೆಚ್ಚುವಂತೆ ಮಾಡುತ್ತದೆ. ಹೂಡಿಕೆಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಮಿಥುನ ರಾಶಿಯವರು ಸಂಪೂರ್ಣವಾಗಿ ವಿವೇಕದಿಂದ, ತಾಳ್ಮೆಯಿಂದ ಮತ್ತು ತಕ್ಷಣದ ನಿರ್ಧಾರಕ್ಕೆ ಬಾರದಂತೆ ಆರ್ಥಿಕ ಕಾರ್ಯಗಳನ್ನು ಕೈಗೊಳ್ಳುವುದು ಮಹತ್ವಪೂರ್ಣ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಶುಭಪ್ರದವಾಗಿದೆ. ಹಸ್ತ ನಕ್ಷತ್ರವನ್ನು ಪ್ರವೇಶಿಸಲಿರುವ ಶುಕ್ರನ ಕೃಪೆಯಿಂದ ಮಿಥುನ ರಾಶಿಯವರು ವೃತ್ತಿ, ಪ್ರೀತಿ, ಮಕ್ಕಳ ಬೆಳವಣಿಗೆ, ಸೃಜನಶೀಲತೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಸಾಧನೆ, ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುವರು. ಮಿಥುನ ರಾಶಿಯವರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷ ತುಂಬಿದ ದಿನಗಳನ್ನು ಕಳೆಯುವ ಅವಕಾಶ ಸಿಗುತ್ತದೆ. ವೈದಿಕ ಪಂಚಾಂಗದ ಪ್ರಕಾರ 100 ವರ್ಷಗಳ ನಂತರ ವರ್ಷದ ಕೊನೆಯ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯೆಯೆಂದು ಸಂಭವಿಸುತ್ತಿದ್ದು, ಈ ದಿನ ಪಿತೃಪಕ್ಷದ ಸಮಯದಲ್ಲಿಯೇ ಆಗಲಿದೆ. ಅದಲ್ಲದೆ ಈ ದಿನ ಶನಿಯು ಸೂರ್ಯನೊಂದಿಗೆ ಸಂಯೋಜನೆಗೊಂಡು ವಿಶೇಷ ಯೋಗವನ್ನು ರೂಪಿಸಲಿದ್ದು, ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ವಿಶೇಷ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿದೆ. ಮಿಥುನ ರಾಶಿಯವರಿಗೆ ಈ ದಿನ ಹೊಸ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ಜೊತೆಗೆ ಆರ್ಥಿಕ ಲಾಭ, ಹೂಡಿಕೆ ಅಥವಾ ವ್ಯಾಪಾರದ ಕ್ಷೇತ್ರದಲ್ಲಿ ಲಾಭ ಗಳಿಸುವ ಅವಕಾಶಗಳು ಸಹ ಈ ಸಮಯದಲ್ಲಿ ಹೆಚ್ಚಾಗಬಹುದು. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಚಟುವಟಿಕೆಗಳ ಫಲವಾಗಿ ಉತ್ತಮ ಆದಾಯದ ಅವಕಾಶಗಳು ಮೂಡುವುದರಿಂದ ನೀವು ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಬಹುದು. ಈ ಸೂರ್ಯಗ್ರಹಣದ ದಿನ ಮಿಥುನ ರಾಶಿಯವರು ತಮ್ಮ ನಿರ್ಧಾರಗಳಲ್ಲಿ ಜಾಗೃತೆಯಿಂದ, ವಿವೇಕದಿಂದ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕು. ಹೊಸ ಯೋಜನೆ, ಹೊಸ ಹೂಡಿಕೆ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ಉತ್ತಮವಾಗಿ ಪರಿಗಣಿಸುವುದು ಮುಖ್ಯ. ಶನಿಯೊಂದಿಗೆ ಸೂರ್ಯನ ಸಂಯೋಜನೆಯ ಪರಿಣಾಮದಿಂದ ನಿಮ್ಮ ಶ್ರಮ ಮತ್ತು ಪರಿಶ್ರಮ ಉತ್ತಮ ಫಲಿತಾಂಶ ತರುತ್ತದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರು ಈ ದಿನದ ಪ್ರಯೋಜನಗಳನ್ನು ಸದೃಢವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ, ಹಣಕಾಸಿನ ಸುಧಾರಣೆ ಮತ್ತು ವೃತ್ತಿಪರ ಗೌರವ ಹೆಚ್ಚಾಗುತ್ತದೆ. ಹೀಗಾಗಿ ಈ ಸೂರ್ಯಗ್ರಹಣವು ಮಿಥುನ ರಾಶಿಯವರಿಗೆ ಸುಭಾಷಿತ ಅವಕಾಶಗಳು, ಶ್ರೇಷ್ಠ ಲಾಭ ಮತ್ತು ಸುಖಕರ ವೃತ್ತಿ ಜೀವನವನ್ನು ತರಬಲ್ಲದ ದಿನವಾಗಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.